ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಸೊ ಏನಪ್ಪ ಅಂತಂದರೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ರಿಗೂ ಕ್ಯೂರಿಯಸ್ ಇದೆ ಹೇಗೆ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು, ನಾವು ಕೂಡ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು, ಅದು ಹೇಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೆ ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಸೊ ಬನ್ನಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ನ ಮಾಡಬೇಕು, ಯಾವ ರೀತಿ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಅದಕ್ಕೂ ಮುಂಚೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಬಗ್ಗೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಬಿಸ್ಕುರ್ಕಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೆಲವರಿಗೆ ಗೊತ್ತಿರಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಒಂದು XYZ ಕಂಪ್ನಿಯಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ XYZ ಕಂಪ್ನಿಯ ಪ್ರಾಡಕ್ಟ್ಸ್ನ ಕಂಪ್ನಿ ಸೇಲ್ ಮಾಡಬೇಕು. ಬಟ್ ಕಂಪ್ನಿ ಏನು ಮಾಡುತ್ತೆ, ಡೈರೆಕ್ಟಾಗಿ ಸೇಲ್ ಮಾಡೋದಿಲ್ಲ, ನಿಮ್ಮ ಮೂಲಕ ಸೇಲ್ ಮಾಡುತ್ತೆ. ಆ ರೀತಿ ಸೇಲ್ ಮಾಡೋದಕ್ಕೆ ನಿಮಗೆ ಒಂದು ಯೂನಿಕ್ ಲಿಂಕ್ ಅಂತ ಕೊಡುತ್ತೆ ಕಂಪ್ನಿ. ಓಕೆ, ಆ ಲಿಂಕ್ ಮುಖಾಂತರ ನೀವು ಬೇರೆಯವ್ರಿಗೆ ಸೇಲ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಬೇರೆದವರು ನಿಮ್ಮ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದರು. ಆವಾಗ ಕಂಪ್ನಿ ನಿಮಗೆ ಕಮಿಷನ್ ಅಂತ ಕೊಡುತ್ತೆ, ಇಷ್ಟು ಕಮಿಷನ್ ಅಂತ ನಿಮಗೆ ಕೊಡುತ್ತೆ. ಆಯಿತಾ? ಸೊ ದಟ್ ಈಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಲು ಬಿಸ್ಕುರ್ಕಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಆಯಿತಾ? ಎಸ್, ಬಿಸ್ಕುರ್ಕಲಲ್ಲಿ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಯೂಸ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸುಮಾರು ಕಂಪ್ನಿಗಳು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ನ ಯೂಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಸೋ ಮೆನಿ ಕಂಪ್ನೀಸ್ ಈ ಒಂದು ಮಾಡೆಲ್ನ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಒಂದು ಮಾಡೆಲಿಂದ, ಈ ಒಂದು ಪ್ರೊಸೆಸ್ಸಿಂದ ನಾವು ಜಾಸ್ತಿ ಜನರನ್ನ ರೀಚ್ ಆಗ್ಬೋದು ಅನ್ನೋದಕ್ಕೆ. ಸೊ ನಮ್ಮ ಮೂಲಕ ಜಾಸ್ತಿ ಜನರನ್ನ ರೀಚ್ ಆಗ್ಬೋದು ಆ್ಯಂಡ್ ಈಸಿಯಾಗಿ ಇನ್ಕಮ್ನ ಕ್ರಿಯೇಟ್ ಮಾಡ್ಬೋದು. ಮ್ಯಾಸಿವ್ ಇನ್ಕಮ್ನ ಈ ಒಂದು ಮಾಡೆಲಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಕಂಪ್ನಿ ಈ ಸ್ಕೀಮ್ನ ಯೂಸ್ ಮಾಡುತ್ತೆ ಆ್ಯಂಡ್ ಈ ಮಾಡೆಲ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಬನ್ನಿ ಈ ಸ್ಕೀಮ್, ಈ ಮಾಡೆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಬಿಸ್ಕುರ್ಕಲಲ್ಲಿ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ನಾವು ಹೇಗೆ ಇನ್ಕಮ್ನ ಕ್ರಿಯೇಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಕಂಪ್ನಿಯಿಂದ ಕಂಪ್ನಿಗೆ ಕಮಿಷನು ವೇರಿ ಆಗಿರುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲ ಕಂಪ್ನಿಗಳು ಒಂದೇ ಪರ್ಸೆಂಟಲ್ಲಿ ಕಮಿಷನನ್ನು ಕೊಡೋದಿಲ್ಲ. ಕೆಲವು ಕಂಪ್ನಿ 10 ಕೊಟ್ಟರೆ, ಕೆಲವೊಂದು ಕಂಪ್ನಿಗಳು 20%, 50% ಅಂತ ಕೊಡುತ್ತೆ. ಸೊ ಬಿಸ್ಕುರ್ಕಲ್ ನಿಮಗೆ ಯಾವ ರೀತಿ ಕಮಿಷನ್ನ ಕೊಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಬನ್ನಿ, ಬಿಸ್ಕುರ್ಕುಲ ಕಮಿಷನ್ ಸ್ಟ್ರಕ್ಚರ್, ಪ್ರಾಡಕ್ಟ್ಸ್ ಆ್ಯಂಡ್ ಅಫಿಲಿಯೇಟ್ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಕೋರ್ಸಸ್ಗಳ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಕೆಲವೊಬ್ಬರಿಗೆ ಜಾಸ್ತಿ ಡೀಟೇಲ್ಸ್ ಯಾರಿಗೂ ಗೊತ್ತಿಲ್ಲ, ಮೇಲೆ ತಿಳ್ಕೊಂಡಿರ್ತಾರೆ ಇಷ್ಟಿಷ್ಟು ಬಂಡಲಿದೆ, ಇಷ್ಟು ಇನ್ಕಮ್ನ ಕ್ರಿಯೇಟ್ ಮಾಡಬೇಕಂತ. ಸೊ ಬನ್ನಿ ನಾನು ನಿಮಗೆ ಇಲ್ಲಿ ಫುಲ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆಯಿತಾ? ಬಿಸ್ಕುರ್ಕಲಲ್ಲಿ ನಿಮಗೆ 5 ಡಿಫ್ರೆಂಟ್ಸ್ ಬಂಡಲ್ನ ಪ್ರೊವೈಡ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ ಅಂತ 4 ಬಂಡಲ್ನ ಡಿವೈಡ್ ಮಾಡಿ ಪ್ರೊವೈಡ್ ಮಾಡಿದ್ದೇನೆ. ಅದರಲ್ಲಿ ಫಸ್ಟ್ ಒನ್ ಮಾರ್ಕೆಟಿಂಗ್ ಮಾಸ್ಟ್ರಿ. ಮಾರ್ಕೆಟಿಂಗ್ ಮಾಸ್ಟ್ರಿಯಲ್ಲಿ ನಿಮಗೆ SEO, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆ್ಯಂಡ್ ವೆಬ್ಸೈಟ್ ಡೆವಲಪ್ಮೆಂಟ್, ಈ ರೀತಿ ಸೋ ಮೆನಿ ಸ್ಕಿಲ್ಸ್ನ ನೀವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕಲ್ತೀರಾ. ಅದು ಮಾರ್ಕೆಟಿಂಗ್ ಮಾಸ್ಟರ್ ಬಂಡಲಲ್ಲಿ. ನೆಕ್ಸ್ಟ್ ಒನ್ನು ಬ್ರ್ಯಾಂಡಿಂಗ್ ಮಾಸ್ಟರ್. ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನೀವು ಹೌ ಟು ಕ್ರಿಯೇಟ್ ವಿಡಿಯೋ, ಹೌ ಟು ಎಡಿಟ್ ವಿಡಿಯೋ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಪೋಕನ್ ಇಂಗ್ಲೀಷ್, ಸೋ ಮೆನಿ ಸ್ಕಿಲ್ಸ್ನ ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ಕಲಿತೀರಾ. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ 7 ಕೋರ್ಸಸ್ನ ಕಲಿತೀರಾ. ಆ್ಯಂಡ್ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಸ್ಟ್ರಿಯಲ್ಲಿರುವಂಥ 1 ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸೊ ಟೋಟಲ್ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ 8 ಕೋರ್ಸಸ್ಗಳು ಸಿಗುತ್ತೆ. ನೆಕ್ಸ್ಟ್ ಒನ್ ಟ್ರಾಫಿಕ್ ಮಾಸ್ಟ್ರಿ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಏನು ಕಲಿತಾರೆ ನೀವು, ನಿಮ್ಮ ವೆಬ್ಸೈಟಲ್ಲಿ ಟ್ರಾಫಿಕ್ನ ಹೇಗೆ ಕ್ರಿಯೇಟ್ ಮಾಡೋದು, ವ್ಯೂಸ್ ಹೇಗೆ ಜಾಸ್ತಿ ತೊಗೊಳ್ಳೋದು. ಸೊ ಈ ರೀತಿ ಕೋರ್ಸಸ್ಗಳನ್ನ ನೀವು ಇಲ್ಲಿ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಕಲಿತೀರಾ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ನಿಮಗೆ 8 ಕೋರ್ಸಸ್ಗಳು ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಆ್ಯಂಡ್ ಟ್ರಾಫಿಕ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಸಿಗುತ್ತೆ. ಸೊ ಟೋಟಲ್ ನಿಮಗೆ ಎಷ್ಟಾಗುತ್ತೆ, 8 + 7 ಎಷ್ಟಾಯಿತು, 17 ಕೋರ್ಸಸ್ಗಳು ನಿಮಗೆ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನೀವು ಏನು ಕಲಿತೀರಪ್ಪ ಅಂತಂದರೆ ಕಾಪಿ ರೈಟಿಂಗ್, ಕಾಂಟೆಂಟ್ ರೈಟಿಂಗ್, ಬ್ರಾಡ್ಕಾಸ್ಟ್, ಬಿಕಮ್ ಅ ಬೆಸ್ಟ್ ಸೆಲ್ಲಿಂಗ್ ಆಥರ್, ಸೋ ಮೆನಿ ಸ್ಕಿಲ್ಸ್, ಹೈ ಪೇಯಿಂಗ್ ಇನ್ಕಮ್ ಸ್ಕಿಲ್ಸ್ ನೀವು ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಕಲಿತೀರಾ. ಆ್ಯಂಡ್ ಅದ್ರ ಜೊತೆಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಸಿಗುತ್ತೆ. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಅಂತಂದರೆ ನಿಮಗೆ ಈ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ 24 ಸ್ಕಿಲ್ಸ್ಗಳು ನಿಮಗೆ ಸಿಗುತ್ತೆ. ಟೋಟಲಾಗಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಸೇರಿದರೆ ನಿಮಗೆ 24+ ಕೋರ್ಸಸ್ಗಳು ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಸಿಗುತ್ತೆ. ದ ಫೈನಲ್ ಒನ್ ಫೈನಾನ್ಸ್ ಮಾಸ್ಟ್ರಿ. ದಿ ಬೆಸ್ಟ್ ಪ್ಯಾಕೇಜ್ ಆಫ್ ಬಿಸ್ಕುರ್ಕುಲ್ ಈಸ್ ಫೈನಾನ್ಸ್ ಮಾಸ್ಟ್ರಿ. ಬಿಕಾಸ್ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ನೀವೇನು ಕಲಿತೀರಾ, ಸ್ಟಾಕ್ ಮಾರ್ಕೆಟ್ ಫ್ರಮ್ ಬಿಗಿನರ್ಸ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತೀರಾ. ಮೀನ್ಸ್
ಹೌ ಟು ಮಲ್ಟಿಪ್ಲೈ ಯುವರ್ ಕ್ರಿಯೇಟೆಡ್ ಇನ್ಕಮ್, ಅಂದರೆ ಎಷ್ಟು ಇನ್ಕಮ್ನ ಕ್ರಿಯೇಟ್ ಮಾಡ್ತೀರಾ, ಆ ಇನ್ಕಮ್ನ ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ಅನ್ನೋ ಒಂದು ಸ್ಕಿಲ್ನ ನೀವಿಲ್ಲಿ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಕಲಿತಾರ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫೈನಾನ್ಸ್ ಮಾಸ್ಟ್ರಿ ಅಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದರೆ ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಈ 4 ಬಂಡಲ್ಗಳು ನಿಮಗೆ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಫ್ರೀ ಆಫ್ ಕಾಸ್ಟ್, ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಪ್ರೊವೈಡ್ ಆಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಫೈನಾನ್ಸ್ ಮಾಸ್ಟ್ರಿಯಲ್ಲಿ 26 ಕೋರ್ಸಸ್ಗಳನ್ನು ನೀವಿಲ್ಲಿ ಸಿಗುತ್ತೆ. ಮೀನ್ಸ್ ಬಿಸ್ಕಿಟ್ಗಳಲ್ಲಿರುವಂಥ ಎಲ್ಲ ಕೋರ್ಸಸ್ಗಳು ನಿಮಗೆ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಸಿಕ್ಕಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಕಮಿಷನ್ ಸ್ಟ್ರಕ್ಚರ್. ಯಾವ ಬಂಡಲ್ನ ತೊಗೊಂಡ್ರೆ ಎಷ್ಟಿಷ್ಟು ಕಮಿಷನ್ ನಾವು ಗೇನ್ ಮಾಡ್ಬೋದು ಅನ್ನೋ ಡೀಟೇಲ್ಸ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಅಕಸ್ಮಾತ್ ನೀವೇನಾದರೂ ಮಾರ್ಕೆಟಿಂಗ್ ಮಾಸ್ಟ್ರಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಇಷ್ಟು ಇನ್ಕಮ್ನ ಅಂದರೆ ಇಷ್ಟು ಕಮಿಷನ್ನ ಗೇನ್ ಮಾಡ್ತೀರಾ. ಅಂದರೆ ನೀವು ಯಾವ ಬಂಡಲ್ನ ಸೇಲ್ ಮಾಡಿದರೂ ಮಾರ್ಕೆಟಿಂಗ್ ಮಾಸ್ಟ್ರಿಯಲ್ಲಿ ನಿಮಗೆ ಸಿಗೋದು 800 ಕಮಿಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ನೀವೇನಾದರೂ ಚೂಸ್ ಮಾಡಿದ್ದೀರಿ ಅಂತಂದರೆ ನೀವು ಯಾವುದೇ ಬಂಡಲ್ನ ಸೇಲ್ ಮಾಡಿದ್ರು ನಿಮಗೆ ಸಿಗುವಂಥದ್ದು 2000 ಕಮಿಷನ್. ಓಕೆ, ನೆಕ್ಸ್ಟ್ ಒನ್ ಟ್ರಾಫಿಕ್ ಮಾಸ್ಟ್ರಿ. ಅಕಸ್ಮಾತ್ ನೀವೇನಾದರೂ ಟ್ರಾಫಿಕ್ ಮಾಸ್ಟ್ರಿ ಏನಾದರೂ ಬೈ ಮಾಡ್ತೀರಾ ಅಂತಂದರೆ ಸೊ ನಿಮಗೆ ಈ ಡಿಫ್ರೆಂಟ್ ಕಮಿಷನ್ ನಿಮಗೆ ಸಿಗುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೇಲ್ ಮಾಡಿದರೆ 2000, ಟ್ರಾಫಿಕ್ ಮಾಡಿದರೆ ಎಷ್ಟು ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಡಿದರೆ 4000, ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ ಏನಾದರೂ ಸೇಲ್ ಮಾಡಿದರೆ 4000 ಕಮಿಷನ್ ನೀವು ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ತಗೋತೀರಾ. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ನೀವೇನಾದರೂ ತೊಗೊಂಡ್ರಿ ಅಂತಂದರೆ ಫೈನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ನ ಸೇಲ್ ಮಾಡಿದರೆ 7000 ಸಿಗುತ್ತೆ. ನೆಕ್ಸ್ಟ್ ಒನ್ ಟ್ರಾಫಿಕ್ ಮಾಸ್ಟ್ರಿ ಸೇಲ್ ಮಾಡಿದರೆ 4000, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಸೇಲ್ ಮಾಡಿದರೆ 4000, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೇಲ್ ಮಾಡಿದರೆ 2000 ಕಮಿಷನ್ನ ನೀವು ಇನ್ಫ್ಲುಯೆನ್ಸ್ ಮಾಸ್ಟ್ರಿಲಿ ತಗೋತೀರಾ. ನೆಕ್ಸ್ಟ್ ಒನ್ ದಿ ಬೆಸ್ಟ್ ಪ್ಯಾಕೇಜ್ ಹೇಳಿದಾಗೆ ಫೈನಾನ್ಸ್ ಮಾಸ್ಟ್ರಿ. ಬಿಕಾಸ್ ಯಾಕೆ ಅಂತಂದರೆ ಸೊ ಇಲ್ಲಿ ನೀವು 10,000 ಕಮಿಷನ್ನ ಗೇನ್ ಮಾಡ್ತೀರಾ. ಫೈನಾನ್ಸ್ ಮಾಸ್ಟ್ರಿ ಸಿಗುವಂಥ ಕಮಿಷನ್ ಸ್ಟ್ರಕ್ಚರ್ ಇದು. ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೇಲ್ ಮಾಡಿದ್ರೆ 2000 ಸಿಗುತ್ತೆ, ಟ್ರಾಫಿಕ್ ಮಾಸ್ಟ್ರಿ ಮಾಡಿದರೆ 4000 ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಸೇಲ್ ಮಾಡಿದರೆ 7000 ಸಿಗುತ್ತೆ, ಆ್ಯಂಡ್ ಲಾಸ್ಟ್ ಒನ್ ಫೈನಾನ್ಸ್ ಮಾಸ್ಟ್ರಿ ಏನಾದರೂ ಸೇಲ್ ಮಾಡಿದ್ರೆ 10,000 ಕಮಿಷನ್ನ ನೀವು ಇಲ್ಲಿ ಗೇನ್ ಮಾಡ್ತೀರಾ. ಮೀನ್ಸ್ ಪರ್ ಡೇ ನೀವು 10,000 ಇನ್ಕಮ್ನ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಗೇನ್ ಮಾಡ್ಬೋದು. ಈ ಒಂದು ಬೆಸ್ಟ್ ಅಪರ್ಚುನಿಟಿ ನಿಮಗೆ ಬಿಸ್ಕಿಟ್ಗಳಲ್ಲಿ ಪ್ರೊವೈಡ್ ಆಗುತ್ತೆ. ಇದು ಕಮಿಷನ್ ಸ್ಟ್ರಕ್ಚರ್ ಬಿಸ್ಕಿಟ್ಗಳಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಲ್ಲಿ ವರ್ಕ್ ಆಗುವಂಥದ್ದು. ಓಕೆ, ಸೊ ಈ ಬಂಡಲ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಇನ್ಕಮ್ನ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಮಾರ್ಕೆಟಲ್ಲಿ ಫಾರ್ ಎಕ್ಸಾಂಪಲ್ ನೀವೀಗ ಫೈನಾನ್ಸ್ ಮಾಸ್ಟ್ರಿ ಚೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿ ಜಾಯ್ನ್ ಆಗಿದ್ದೀರಾ. ಈಗ ಅದನ್ನು ಸೇಲ್ ಮಾಡಬೇಕು. ಹೇಗೆ ಮಾಡ್ತೀರಾ ಅಂತಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಕೋರ್ಸಸ್ ಬಗ್ಗೆ ಪ್ರಮೋಟ್ ಮಾಡಿ ಡೀಟೇಲ್ಸ್ನ ಶೇರ್ ಮಾಡಿದರೆ ಇಂಟ್ರೆಸ್ಟ್ ಇದ್ದವರು ಬಂದು ನಿಮ್ಮ ಮೂಲಕ ನಿಮ್ಮ ಯುನಿಕ್ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದರೆ ನಿಮಗೆ 10,000 ಕಮಿಷನ್ ಸಿಗುತ್ತೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದಟ್, ನೀವು ಪ್ರಮೋಟ್ ಮಾಡಿದರೆ ನಿಮ್ಮ ಮುಖಾಂತರ ಯಾರಾದರೂ ಜಾಯ್ನ್ ಆದರೆ, ನಿಮ್ಮ ಲಿಂಕ್ ಮುಖಾಂತರ ಯಾರಾದರೂ ಪರ್ಚೇಸ್ ಮಾಡಿದರೆ ಸೊ ನಿಮಗೆ 70% ಕಮಿಷನ್ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಸೊ ಹೀಗೆ ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ವರ್ಕ್ ಆಗುತ್ತೆ. ಇದನ್ನು ಹೇಗೆ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ನಾವು ಸೋಷಿಯಲ್ ಮೀಡಿಯಾದ್ದು ವರ್ಕ್ನ ಮಾಡಬೇಕು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಫ್ರಮ್ ಸ್ಕ್ರ್ಯಾಚಿಂದ ಹಿಡಿದು ಅಡ್ವಾನ್ಸ್ವರೆಗೂ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಟ್ರೈನಿಂಗ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಸಿಗುವಂಥದ್ದು. ಇದಕ್ಕೆ ನಿಮಗೆ ಯಾವುದೇ ಚಾರ್ಜಸ್ಗಳು ಆಗೋದಿಲ್ಲ. ನೀವು ಜಸ್ಟ್ ಅಮೌಂಟ್ನ ಕೋರ್ಸಸ್ಗೆ ಮಾತ್ರ ಪೇ ಮಾಡ್ತಾರೆ ಬಿಟ್ಟರೆ ಯಾವುದಕ್ಕೂ ಅಮೌಂಟ್ನ ಪೇ ಮಾಡಲ್ಲ. ಬಿಕಾಸ್ ಯಾಕೆ ಹೇಳಿದೆ ಅಂತಂದರೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ದುಡ್ಡು ಮಾಡೋಕ್ಕೆ ನಾವು ಅಮೌಂಟ್ನ ಪೇ ಮಾಡ್ತಿದ್ದೀವಿ ಅಂತ. ನೋ, ಇಲ್ಲಿ ನೀವು ಕೋರ್ಸಸ್ಗೆ ಅಮೌಂಟ್ನ ಪೇ ಮಾಡ್ತಿದ್ದೀರಾ. ಓಕೆ, ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕಾಲೇಜ್ ಆಯಿತು, ಸ್ಕೂಲ್ ಆಯಿತು, ಯೂನಿವರ್ಸಿಟಿಗೆ ಏನಾದರೂ ಹೋದಾಗ ಅಡ್ಮಿಷನ್ಗೆ ನೀವು ಫೀಸ್ ಕೇಳ್ತಾರೆ. ಯಾಕೆ ಅಡ್ಮಿಷನ್ಗೆ ನೀವು ಫೀಸ್ ಕೇಳ್ತೀರಾ ಅಂತ ಕೇಳ್ತೀರಾ ಹೋಗಿ ಕಾಲೇಜಲ್ಲಿ, ಇಲ್ಲ ಅಲ್ವಾ? ಹಾಗೆ ಕೂಡ ಇದೊಂದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ನೀವು ಸ್ಕಿಲ್ಸ್ಗೆ ಮಾತ್ರ ಅಮೌಂಟ್ನ ಪೇ ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತಿದ್ದೀರಾ ಬಿಟ್ಟರೆ ಯಾವುದೇ ದುಡ್ಡನ್ನ ಮಾಡೋ ಸ್ಕೀಮ್ಗೆ ಅಮೌಂಟ್ನ ಪೇ ಮಾಡ್ತಾಯಿಲ್ಲ. ಪದೇ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕ್ಲಾರಿಫೈ ನಾನು ನಿಮಗೆ ಕೊಟ್ಟಿದ್ದೀನಿ, ಅಮೌಂಟ್ನ ಯಾಕೆ ಇಲ್ಲಿ ಪೇ ಮಾಡಬೇಕು ಅಂತ. ಸೊ ನಿಮಗೇನು ಕ್ಲಾರಿಫೈ ಬೇಕು, ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ SMS ಮಾಡಿ. ಸೊ ಇಷ್ಟೆಲ್ಲ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ. ಮತ್ತು ಇನ್ನೂ ಡೌಟ್ಸ್ ಇದೆ, ಇನ್ನೂ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ.